ಹೆಂಗ್ ನಾವು ಅಂತ ಹೇಳ್ಕೊಂಡು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಂಥ ರಚನಾ ಇಂದರ್ ಸದ್ಯಕ್ಕೆ ಸ್ಪಾರ್ಕ್ ಆಗಿ ಸ್ಯಾಂಡಲ್ವುಡ್ನ ಎಲ್ಲ ಪ್ರೇಕ್ಷಕರನ್ನ ಮೆಚ್ಚಿಸಕ್ಕೆ ರೆಡಿ ಆಗಿದ್ದಾರೆ. ಅದರ ಮಧ್ಯೆ ನಾನು ಮತ್ತು ಗುಂಡಾ 2ನಲ್ಲೂ ಕೂಡ ಒಂದಿಷ್ಟು ಮೋಡಿ ಮಾಡಿದ್ದಾರೆ, ಇರಿಟೇಷನ್ ಆಗಿದ್ದಾರೆ. ಸೊ ಯಾಕೆ ಇರಿಟೇಟ್ ಆದರು, ಯಾರಿಂದ ಇರಿಟೇಟ್ ಆದರು ಅದನ್ನು ಕೇಳ್ಕೊಳ್ಳೋಣ. ನಾನು ಮತ್ತು ಗುಂಡಾ 2 ಅಲ್ಲಿ ಸಿಕ್ಕಾಪಟ್ಟೆ ಇರಿಟೇಟಿಂಗ್ ಥರ ನಿಮ್ಮನ್ನು ಅನಿಸ್ತಿತ್ತು, ಇರಿಟೇಟ್ ಆದ ಥರ. ಯಾಕೆ ಇಷ್ಟು ಇರಿಟೇಟ್ ಆದ್ರಿ ನೀವು? ನನ್ನ ಪಾತ್ರನೇ ಇರೋದು ಹಾಗೆ. ಇಂದು ಅನ್ನೋ ಒಂದು ಪಾತ್ರ ಬಂದು ತುಂಬ ಆ್ಯಟಿಟ್ಯೂಡ್, ತುಂಬ ಜಂಬ ಇರುವಂಥ ಒಂದು ಪಾತ್ರ. ಆ ಪಾತ್ರಕ್ಕೆ ಒಂಚೂರು ಇನ್ಕನ್ವೀನಿಯನ್ಸ್ ಆದ್ರೂ ಇರಿಟೇಷನ್ ಆಗುತ್ತೆ. ಸೊ ನಾನು ಆ ಥರ ಏನಿಲ್ಲ, ನಂಗೆ ಡೈರೆಕ್ಟರ್ ಬರೆದಿರೋದನ್ನ ನಾನು ಪ್ಲೇ ಮಾಡ್ತಾ ಇದ್ದೀನಿ ಅಷ್ಟೇ. ಗುಂಡಾ ಹೋಗ್ತಾ ಹೋಗ್ತಾ ನಿಮಗೆ ಎಷ್ಟು ಹತ್ರ ಆಗ್ತಾ ಹೋಗ್ತಾನೆ? ಗುಂಡಾಸ್ ನೀವು ಹಿಂಗೆ ಕೇಳಿದ್ರೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರ ಕ್ವೆಶನ್ನ. ಹೋಗ್ತಾ ಹೋಗ್ತಾ ಅಲ್ಲ, ಇನಿಷಿಯಲಿಯಿಂದನೇ ತುಂಬ ಚೆನ್ನಾಗಿ ನಾವಿಬ್ಬರು ಜೊತೆಗಿರ್ತೀವಿ. ಆ್ಯಂಡ್ ಇಲ್ಲ, ಸ್ಟಾರ್ಟಿಂಗ್ ಅಂತೂ ಚೆನ್ನಾಗಿರಲ್ಲ, ಯಾಕಂದ್ರೆ ಟ್ರೈಲರ್ ಅಲ್ಲಿ ನೋಡ್ದಂಗೆ ನೀವು ತುಂಬಾ ಇರಿಟೇಟ್ ಆಗಿದ್ರೆ ಅದಕ್ಕೆ ಬೈತಾನೆ ಇರ್ತೀರಾ. ಆಮೇಲೆ ಇಷ್ಟ ಯಾಕಾಯ್ತು ಅಂತ? ಇಲ್ಲ, ಮಧ್ಯದಲ್ಲಿ ಇಷ್ಟ ಆಗಿತ್ತು, ಮಧ್ಯದಲ್ಲಿ ಮತ್ತೆ ಇದು ಇರಿಟೇಷನ್ ಆಗುತ್ತೆ, ಯಾಕಂದರೆ ಅವ್ನು ಮಾಡೋ ಕಿತಾಪತಿಗೆ. ಬಟ್ ಅಗೇನ್ ಇಷ್ಟ ಆಗುತ್ತೆ. ಸೊ ಇಟ್ಸ್ ಜಸ್ಟ್ ಅಪ್ ಆ್ಯಂಡ್ ಡೌನ್ ಕರ್ವ್. ಐ ಥಿಂಕ್ ಅದು ಎಲ್ಲ ಮನೆಗಳಲ್ಲೂ ಇರ್ತವೆ, ಅಪ್ಪ ಅಮ್ಮ ಜೊತೆ ಕೂಡ ಇರುತ್ತೆ ಅದು. ಸೊ ಇದು ಇರಿಟೇಷನ್ ಫಸ್ಟು ಆಗಿಬಿಟ್ಟು ಮತ್ತೆ ಇದು ಇಷ್ಟಪಡೋ ಥರ ಅಂತ ಏನಿಲ್ಲ. ನೀವು ಆ್ಯಕ್ಚುಲಿ ನಾಯಿ ಪ್ರಿಯರ? ಇಂದು ಅಲ್ಲ, ರಚನಾ ಇಂದರ್ ಡೆಫಿನೆಟ್ಲಿ ನಾಯಿ ಪ್ರಿಯೆ. ಆ್ಯಂಡ್ ಎಲ್ಲ ಇದು ಪ್ರಾಣಿ ಪಕ್ಷಿಗಳು ಪ್ರಿಯ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಮನೇಲಿ ತುಂಬ ಪ್ರಾಣಿ ಪಕ್ಷಿಗಳಿವೆ ಅಂತ ಹೇಳ್ಬೋದು. ಬೆಂಗಳೂರು ಮನೆಯಲ್ಲೇ ನಮ್ಮ ಮನೇಲಿ ಒಂದು ನಾಯಿ ಇದೆ, ಟರ್ಟಲ್ ಇದೆ, ಫಿಶಸ್ ಇವೆ, ಮತ್ತು ಹಕ್ಕಿಗಳು ಬರ್ತವೆ. ಇದು ಅಮ್ಮ ಯಾವಾಗಲೂ ಊಟ ಹಾಕ್ತಾರೆ. ಮಿನಿ ಝೂ ಅಂತಲೇ ಹೇಳ್ಬೋದು. ಬಟ್ ಆಲ್ ಆರ್ ಫ್ರೀ. ಇದು ನಾವೇನು ಕೇಜಲ್ಲಿ ಏನು ಹಾಕಿರಲ್ಲ. ಒಬ್ವಿಯಸ್ಲಿ ಫಿಶಸ್ನ ಅಕ್ವೇರಿಯಮಲ್ಲಿ ಹಾಕಿರ್ತೀವಿ, ಮಿಕ್ಕಿರೋದೆಲ್ಲ ಫ್ರೀ ಆಗಿಬಿಟ್ಟಿರ್ತೀವಿ. ಅವರು ಎಲ್ಲಿ ಬೇಕಾದರೂ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಸೊ ನಾನು ಮತ್ತು ಗುಂಡಾ 2ನ ಯಾಕೆ ಒಪ್ಕೊಂಡ್ರಿ ರಚನಾ ಅಂತ? ನೀವು ಪ್ರಾಣಿ ಪ್ರಿಯರಾಗಿರೋದಕ್ಕೆ ಇಷ್ಟಪಟ್ರ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಇಲ್ಲ, ಡೆಫಿನೆಟ್ಲಿ ಬಿಕಾಸ್ ಪ್ರಾಣಿ ಪ್ರಿಯೆ ಅಂತಲೇ ಒಪ್ಕೊಂಡಿರೋದು ಫಸ್ಟ್ ಆಫ್ ಆಲ್. ಇನ್ನೊಂದು, ನಾನು ಮತ್ತು ಗುಂಡಾ ಪಾರ್ಟ್ 1 ನೋಡಿದ್ದೆ ಆ್ಯಂಡ್ ಸಿಕ್ಕಾಪಟ್ಟೆ ಕನೆಕ್ಟ್ ಆಯಿತು. ಆ್ಯಂಡ್ ತುಂಬ ಐ ಥಿಂಕ್ ಇಮೋಷ್ನಲಿ ತುಂಬ ಡ್ಯಾಮೇಜ್ ಮಾಡಾಕ್ಬಿಡ್ತು ಅನಿಸುತ್ತೆ ಪಾರ್ಟ್ 1 ಎಲ್ಲರಿಗೂ. ಸೊ ಪಾರ್ಟ್ 2ಗೆ ನಂಗೆ ಆಪರ್ಚುನಿಟಿ ಸಿಕ್ಕಾಗ, ಆ್ಯಂಡ್ ಇದು ಒಂದು ಸೀಕ್ವೆಲ್ ಆಗಿರೋದ್ರಿಂದ ಆ ಸೀಕ್ವೆಲಲ್ಲಿ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಬೇಕಿತ್ತು. ಗುಂಡಾ ಮತ್ತು ಇದು ಶಂಕರ ಮಧ್ಯೆ ಬರುವಂಥ ಕ್ಯಾರೆಕ್ಟರ್, ಆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದು ಫಾರ್ಮ್ ಮಾಡಿ ರಘು ಅವರು ನಂಗೆ ಕೊಟ್ಟಿದ್ರು. ಸೊ ಈ ಪಾತ್ರ ಬಂದುಬಿಟ್ಟು ಇಷ್ಟು ಎನರ್ಜಿ, ಇಷ್ಟು ಇಮೋಷನ್ಸ್ ಇರ್ತಾವಂತ ನಂಗೆ ಗೊತ್ತಿದ್ದಿಲ್ಲ. ಬಟ್ ಅವ್ರು ಹೇಳಿ ಆದಮೇಲೆ ಓಕೆ, ಈ ಥರನೂ ಪ್ಲೇ ಮಾಡ್ಬೋದಲ್ವ ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಶಂಕರ್ ಮಧ್ಯೆಗೆ ಅಥವಾ ಶಂಕರ್ ಮತ್ತು ಗುಂಡಾ ಮಧ್ಯೆ ನೀವು ಎಂಟ್ರಿ ಆಗಿದ್ದೆ ಹೆಂಗೆ? ಅಥವಾ ನಿಮ್ಮ ಮತ್ತು ಗುಂಡಾ ಮಧ್ಯೆ ಶಂಕರ್ ಎಂಟ್ರಿ ಆಗ್ತಾನ? ಇಬ್ಬರ ಮಧ್ಯೆನೂ ಎಂಟ್ರಿ ಆಗ್ತದೆ. ಇದು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ಟೋರಿ, ಇಟ್ಸ್ ನಾಟ್ ದಟ್ ಸಿಂಪಲ್. ಶಂಕರ ಮತ್ತು ಗುಂಡಾ ಮಧ್ಯೆ ನಾನು ಎಂಟ್ರಿ ಕೊಡ್ತೀನಿ ಫಾರ್ ಶ್ಯೂರ್. ಬಟ್ ದೆರ್ ಇಸ್ ಅ ಸಿಚುವೇಶನ್ ಎಲ್ಲಿ ನನ್ನ ಮತ್ತು ಗುಂಡಾ ಮಧ್ಯದಲ್ಲೂ ಶಂಕರ್ ಅವ್ರು ಬರ್ತಾರೆ. ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಮೂವಿ. ಯು ಕಾಂಟ್ ಕಾಂಪ್ಲಿಕೇಶನ್ಸ್ ಅನ್ನ ಕಂಪ್ಲೀಟ್ ಮಾಡಿ ನೋಡ್ಬೇಕಂದ್ರೆ ಸಿನಿಮಾ ನೋಡಬೇಕು. ಸೆಪ್ಟೆಂಬರ್ 5ನೇ ತಾರೀಕು ಸಿನಿಮಾ ನೋಡಬೇಕು. ಸೊ ಈ ಸಿನಿಮಾ ವಿಚಾರವನ್ನು ಬಿಟ್ಟು ಸ್ಪಾರ್ಕಲ್ಲಿ ತುಂಬ ಒಂಥರ ಸ್ಪಾರ್ಕ್ ಆಗಿ ಕಾಣಿಸ್ಕೋತಾ ಇದ್ದೀರಾ, ಎಲ್ಲಿ ತನಕ ಬಂತು? ಸ್ಪಾರ್ಕ್ ಸಿನಿಮಾ ಆಲ್ಮೋಸ್ಟ್ ಮುಗಿತಾ ಬರ್ತಿದೆ. ಒಂದು ಸಾಂಗ್ ಆ್ಯಂಡ್ ಒಂದಷ್ಟು ಸೀನ್ಸ್ ಮಿಕ್ಕಿವೆ ಅಷ್ಟೇ ಶೂಟ್ ಮಾಡೋಕ್ಕೆ. ಸೊ ಅದನ್ನು ಆಲ್ಮೋಸ್ಟ್ ರೆಡಿ ಆಗ್ತಿದೆ ರಿಲೀಸಿಗೆ. ಮೋಸ್ಟ್ ಪ್ರಾಬಬ್ಲಿ ಈ ವರ್ಷನೇ ರಿಲೀಸ್ ಮಾಡೋಣ ಅನ್ಕೋತಾ ಇದ್ದೀವಿ. ಎಲ್ಲ ಸರಿ ಹೋದರೆ ಈ ವರ್ಷ ಬೈ ಡಿಸೆಂಬರ್ ವಿ ವಿಲ್ ಬಿ ರಿಲೀಸಿಂಗ್ ಅಂತ ನಂಗೆ ಹೋಪ್ಸಿವೆ. ಆ್ಯಂಡ್ ಅದ್ರಲ್ಲಿ ಕೂಡ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಹೋಲ್ ಪರ್ಸ್ನಾಲಿಟಿ, ಲುಕ್ಸ್ ವೈಸ್ ಕೂಡ ತುಂಬ ಚೇಂಜ್ ಇದೆ. ಗುಂಗುರು ಕೂದಲಿದೆ, ಆ್ಯಂಡ್ ಸ್ವಲ್ಪ ಟ್ರೆಡಿಷ್ನಲ್ ಹುಡುಗಿ ಥರ ತೋರಿಸ್ತಾರೆ, ಸ್ವಲ್ಪ ಗ್ಲಾಮರಸ್ ಹುಡುಗಿ ಥರನೂ ತೋರಿಸ್ತಾರೆ. ಸೊ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಲುಕ್ ಅಂತಲೇ ಹೇಳ್ಬೋದು. ಎಷ್ಟೇ ಇದ್ರೂ ಡೈಲಾಗ್ ಇದ್ರೆ ಮಾತ್ರ ಅದು ರಿಜಿಸ್ಟರ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು ಲವ್ ಮಾಕ್ಟೇಲ್ ಅಲ್ಲಿ ಹೆಂಗ್ ರಿಜಿಸ್ಟರ್ ಆಯಿತು ಅಂತ. ಆ ಥರ ರಿಜಿಸ್ಟರ್ ಡೈಲಾಗ್ ನಾನು ಮತ್ತು ಗುಂಡದಲ್ಲಿ ಆಗಿರ್ಬೋದು ಅಥವಾ ಸ್ಪಾರ್ಕಲ್ ಆಗಿರ್ಬೋದು ಇದೆಯಾ ಅಂತ? ನಾನು ಮತ್ತು ಗುಂಡದಲ್ಲಿ ಆ ಥರ ಡೈಲಾಗ್ ಇಲ್ಲ, ಬಟ್ ಜನ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತಾರೆ. ಇವಾಗ ಹರಿಕಥೆಲ್ಲ ಗಿರಿಕಥೆಯಲ್ಲಿ ಬುಡ್ಬುಡಿಕೆ ಆಗಿರ್ಬೋದು, ಇಲ್ಲ ಲವ್ 360 ಆ ಸಾಂಗಿಂದ ಇಲ್ಲ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗಿರ್ಬೋದು. ಬಟ್ ಹೆಂಗೋ ಒಂದು ರೀತಿಯಲ್ಲಿ ಕನೆಕ್ಟ್ ಆಗ್ತಾರಂತ ನಂಗೊಂದು ಇದು ಹೋಪ್ಸ್ ಇದೆ. ಸೊ ಒಂದು ಡೈಲಾಗ್ ಸ್ಪಾರ್ಕಲ್ ಕೂಡ ಅನಿಸುತ್ತೆ. ಸ್ಪಾರ್ಕಲ್ ಕೂಡ ಒಂದು ಸ್ಪೆಸಿಫಿಕ್ ಡೈಲಾಗ್, ಇವಳದೇ ಒಂದು ರುಟೀನ್ ಡೈಲಾಗ್ ಅಂತ ಏನಿಲ್ಲ. ಲವ್ ಮಾಕ್ಟೇಲ್ ಆದಮೇಲೆ ಅಥವಾ 360 ಆದಮೇಲೆ ರಚನಾ ಇಂದರ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾರೆ. ಶೆಡ್ಯೂಲ್
ಅಷ್ಟು ಸಿಗಲ್ಲ ಅವ್ರದ್ದು ಸ್ಕೆಡ್ಯೂಲ್, ಅಷ್ಟರ ಮಟ್ಟಿಗೆ ಬ್ಯುಸಿ ಆಗ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಯಾಕೆ ನೀವೇ ಚೂಸ್ ಆದ್ರೆ ಹೇಗೆ? ನಾನು ಯಾವತ್ತೂ ಬ್ಯುಸಿ ಆಗಿಲ್ಲ ಅಂತ ಅನ್ಸುತ್ತೆ ಅಷ್ಟು. ಬಿಕಾಸ್ ನಾನು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿದಾಗಲೂ ಒಂದು ಪ್ರಾಜೆಕ್ಟ್ಗಿಂತ ಇನ್ನೊಂದು ಪ್ರಾಜೆಕ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಲ್ಪ ನೋಡ್ತಾ ಇದ್ದವ್ರಿಗೆ ಎಲ್ಲ ಇದು ಹರಿಕತೆ ಎಲ್ಲ ಗಿರಿಕತೆಯಲ್ಲಿರುವಂಥ ಕ್ಯಾರೆಕ್ಟರ್ ಲವ್ ಮಾಕ್ಟೇಲಲ್ಲಿ ಕಾಣಬಾರ್ದು, ಆ್ಯಂಡ್ ಲವ್ 360ಯಲ್ಲಿರುವಂಥ ಕ್ಯಾರೆಕ್ಟರ್ ಬೇರೆ ತ್ರಿಬಲ್ ರೈಡಿಂಗಲ್ಲಿ ಕಾಣಬಾರ್ದು. ಆ ಥರ ಪ್ರತಿಯೊಂದು ಕ್ಯಾರೆಕ್ಟರ್ ಡಿಫ್ರೆಂಟ್ ಇರಬೇಕಂತ ಅನ್ಕೋತೀನಿ. ಸೊ ಬರೋ ಪ್ರಾಜೆಕ್ಟ್ಸ್ನೆಲ್ಲ ಸೆಲೆಕ್ಟ್ ಮಾಡಿಲ್ಲ. ಐ ಬಿನ್ ವೆರಿ ಚೂಸಿ ವೈಲ್ ಸೆಲೆಕ್ಟಿಂಗ್ ಮೈ ಪ್ರಾಜೆಕ್ಟ್ಸ್. ಅದಕ್ಕೆ ಐ ವಾಸ್ ನಾಟ್ ದ್ಯಾಟ್ ಬಿಸಿ, ಬಟ್ ಐ ಆಮ್ ವೆರಿ ಸ್ಪೆಸಿಫಿಕ್ ಅಂತ ಹೇಳ್ಬೋದು. ನಿಮಗೆ ಒಂದು ಕನಸಿರುತ್ತೆ, ಈಗ ಒಂದಿಷ್ಟು ವರ್ಷಗಳು ಕಳೆದೋಗಿದೆ ನೀವು ಇಂಡಸ್ಟ್ರಿಗೆ ಎಂಟ್ರಿ ಆಗಿ. ಸೊ ಸೆಕೆಂಡ್ PUC ಹುಡುಗಿ ಇವಾಗ ಡಿಗ್ರಿ ರೀಚ್ ಆಗಿದೆ. ಬಟ್ ಎಲ್ಲೋ ಒಂದು ಕಡೆ ಈ ಹೀರೋ ಜೊತೆ ನಾನು ಕಾಣಿಸ್ಬೇಕನ್ನೋ ಒಂದು ಚಿಕ್ಕ ಆಸೆ ಮನಸ್ಸಲ್ಲಿ ಇದೆಯಲ್ಲ? ಎಲ್ಲ ಹೀರೋಗಳ ಜೊತೆ ಕಾಣಿಸ್ಬೇಕು. ಇವತ್ತು ಸುದೀಪ್ ಸರ್ ಬರ್ಡೇ ಇರೋದ್ರಿಂದ ಡೆಫಿನೆಟ್ಲಿ ಸುದೀಪ್ ಸರ್ ಜೊತೆ ಕಾಣಿಸ್ಕೊಂಡ್ರೆ ನಾನು ಅಷ್ಟೇ ಕಳೆದೋಗ್ಬಿಡ್ತೀನಿ. ಯಾಕಂದರೆ ಲವ್ ಮಾಕ್ಟೇಲಿಂದ ಹಿಡಿದು ಇವಾಗ ನಾನು ಮತ್ತು ಗುಂಡ ಸಿನಿಮಾವರೆಗೂ ಅವ್ರು ಗೊತ್ತಿಲ್ಲದೇನೂ ನನ್ನ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಐ ಥಿಂಕ್ ದಟ್ ಈಸ್ ದೊಡ್ಡ ಗುಣ ಅವ್ರದ್ದು. ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಲ್ಲ, ಮೀಟ್ ಮಾಡೋಕೆ ಒಂದು ಇದು ಸಿಕ್ಕಿದ್ರೆ ಐ ವುಡ್ ಬಿ ವೆರಿ ಹ್ಯಾಪಿ. ಎಲ್ಲೂ ಮೀಟ್ ಆಗಿಲ್ವಾ ಸುದೀಪ್ ಸರ್ನ? ಮೀಟ್ ಮಾಡಿದ್ದೀನಿ, ಬಟ್ ಇಟ್ಸ್ ಅಂದರೆ ನನ್ನ ಆ್ಯಸ್ ಅ ಪರ್ಸನ್ ಅಂದರೆ ನನ್ನ ಕಲೆನ ಇಟ್ಕೊಂಡು ಮೀಟ್ ಮಾಡಿಲ್ಲ ಅಷ್ಟೇ. ಓಕೆ. ಇನ್ ಕೇಸ್ ಸುದೀಪ್ ಸರ್ ಜೊತೆ ಸಿನಿಮಾ ಯಾವುದೋ ಒಂದು ಸಿನಿಮಾಕ್ಕೆ ಅವಕಾಶ ಸಿಕ್ಕರೆ ಕಣ್ಮುಚ್ಚಿ ಒಪ್ಕೋತೀರಾ? ಕತೆ ಏನು ಕೇಳಲ್ವಾ? ಕತೆ ಡೆಫಿನೆಟ್ಲಿ ಕೇಳ್ತೀನಿ. ಯಾಕಂದರೆ ಐ ಲೈಕ್ ಅಂದರೆ ಸಿನಿಮಾ ಮಾಡುವಾಗ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಸುದೀಪ್ ಸರ್ ಜೊತೆ ಕೇಳಿದ್ರೆ ಫಾರ್ ಫಾರ್ಮ್ಯಾಲಿಟಿ ಕತೆ ಹೇಳ್ತೀನೇನೋ ಅಷ್ಟೇ. ಇದ್ರ ಜೊತೆ ಪರಭಾಷೆಯಲ್ಲೂ ಅವಕಾಶಗಳು ಅರಸ್ಕೊಂಡು ಬರ್ತಾ ಇದೆ ರಚನಾಗೆ ಅಂತ ಕೇಳಲ್ಪಟ್ವಿ. ಹೌದಾ? ಒಪ್ಕೊಂಡಿದ್ದಾರಾ? ಅವಕಾಶಗಳು ಬರ್ತೇವೆ ಅಂದರೆ ನನಗೆ ಅಷ್ಟೇನು ನಾನು ತುಂಬ ಕಂಫರ್ಟಬಲ್ ಆಗಿಬಿಟ್ಟಿದ್ದೀನಿ ಅನಿಸುತ್ತೆ. ಯಾಕಂದರೆ ನನಗೆ ಏನೂ ಕನ್ವಿನ್ಸ್ ಆಗ್ತಾಯಿಲ್ಲ. ಆ್ಯಂಡ್ ಇಲ್ಲೇ ಸ್ವಲ್ಪ ಕಂಫರ್ಟಬಲ್ ಆಗಿ ಇಟ್ಸ್ ರಿಯಲಿ ನೈಸ್ ಝೋನ್ ಹಿಯರ್, ಇಲ್ಲೇ ಇರಬೇಕಂತ ಅನಿಸ್ತಾ ಇದೆ. ಸೊ ಬಂದಿವೆ ಅವಕಾಶಗಳು ಬಂದಿವೆ ಡೆಫಿನೆಟ್ಲಿ. ಲವ್ ಮಾಕ್ಟೇಲ್ ಟೈಮಿಂದನೂ ಎಷ್ಟೋ ಬಂದಿವೆ. ಓಕೆ. ರಚನಾ ಇಂದರ್ ಸ್ಟಾರ್ಟಿಂಗ್ ತಗೊಂಡಂಥ ರೆಮ್ಯುನರೇಷನ್ನು ಎಷ್ಟು, ಇವಾಗ ಎಷ್ಟು ತಗೊಂತಿದ್ದಾರೆ? ಅದು ಹೇಳೋಕ್ಕಾಗಲ್ಲ. ಸಿನಿಮಾ ಲವ್ ಮಾಕ್ಟೇಲ್ ಇಟ್ ವಾಸ್ ವೆರಿ ಸ್ಪೆಷಲ್ ಬಿಕಾಸ್ ದಟ್ ವಾಸ್ ಮೈ ಫಸ್ಟ್ ಎವರ್, ಇಟ್ ವಾಸ್ ನಾಟ್ ಮೈ ಫಸ್ಟ್ ಎವರ್ ರೆಮ್ಯುನರೇಷನ್. ನಾನು ಪಾರ್ಟ್ ಟೈಮ್ಸ್ ಮಾಡ್ತಾ ಇದ್ದೆ. ಸೊ ಬಟ್ ಇದು ಎಕ್ಸಾಕ್ಟ್ ಅಮೌಂಟ್ ಹೇಳೋಕ್ಕಾಗಲ್ಲ. ಇಟ್ ವಾಸ್ ಅ ಡೀಸೆಂಟ್ ಅಮೌಂಟ್ ಅಂತ ಹೇಳ್ಬೋದು. ಅದು ಹೇಳಲ್ಲ. ಬಟ್ ಅದನ್ನು ಸಿನಿಮಾ ಆದಮೇಲೆ, ಇದು ಅವರು ಸಿನಿಮಾ ಸಕ್ಸಸ್ ಆದಮೇಲೆ ಇಟ್ ವಾಸ್ ನನ್ನ ಫಸ್ಟ್ ರೆಮ್ಯುನರೇಷನ್ ಬಂದಿರೋದು ಲವ್ ಮಾಕ್ಟೇಲ್ಗೆ. ಆ್ಯಂಡ್ ಇಟ್ ವಾಸ್ ಅ ವೆರಿ ಸ್ಪೆಷಲ್ ಅಮೌಂಟ್. ಎಷ್ಟೇ ಆಗಲಿ, ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಹೀರೋಯಿನ್ ಆಗಿ ಕಾಣಿಸ್ಕೊತಿದ್ದೀರಾ, ವಿಭಿನ್ನ ಪಾತ್ರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊತಾ ಇದ್ದೀರಾ. ಆದರೆ ಈ ಥರ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೋಬೇಕು, ಈ ಥರ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇದ್ದರೆ ಯಾವ ಥರ ಕತೆ, ಯಾವ ಥರ ಪಾತ್ರ? ಐ ಥಿಂಕ್ ಲಿಟಲ್ ನಮ್ಮ ರಾಜ್ಕುಮಾರ್ ಸರ್ ಟೈಮಲ್ಲಿ ಸ್ವಲ್ಪ ತುಂಬ ಡ್ರಮ್ಯಾಟಿಕ್ ಆಗಿ ಆ ಥರ ಒಂದು ಮಾಡಲೇಬೇಕು. ಇಲ್ಲ ಇದು ಏನು ರೆಟ್ರೋ ಸ್ಟೈಲಲ್ಲಿ ಒಂದು ಮಾಡಬೇಕು. ಆ್ಯಂಡ್ ಆ ಥರ ಡಿಫ್ರೆಂಟ್ ವೆರೈಟೀಸ್ ಮಾಡ್ಕೊಂಡು ಹೋಗಬೇಕು. ಸಮಥಿಂಗ್ ನಾನು ಮುಂಚೆ ಮಾಡದೇ ಇರೋ ಥರ ಒಂದು ಆ್ಯಕ್ಟಿಂಗ್ ಮಾಡಬೇಕು ಅಂತ ಒಂದು ಆಸೆ. ಓಕೆ. ಕೊನೆಯದಾಗಿ ನಾನು ಮತ್ತು ಗುಂಡ 2 ಬರ್ತಾ ಇದೆ. ಸೊ ನಿಮ್ಮ ಪಾತ್ರ ಜನರಿಗೆ ಎಷ್ಟು ಹತ್ತಿರ ಆಗುತ್ತೆ, ಯಾವ ಕಾನ್ಫಿಡೆಂಟ್ ಮೇಲೆ ನೀವು ಪ್ರೇಕ್ಷಕರನ್ನು ಇನ್ವೈಟ್ ಮಾಡ್ತೀರಾ ಅಂತ? ನಾನು ಮತ್ತು ಗುಂಡ ಸೆಪ್ಟೆಂಬರ್ 5ನೇ ತಾರೀಕಿಗೆ ಬರ್ತಾ ಇದೆ. ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ತುಂಬ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ನಾವು ಶೂಟ್ ಮಾಡಿರುವಂಥ ಜರ್ನಿಯಲ್ಲಿ ನೇಚರ್ ನಮ್ಗೆ ಅಷ್ಟೇ ಸಾಥ್ ಕೊಟ್ಟಿದೆ. ರಾಕಿ ಅವರು ಒಂದು ಸಲ ಇದು ಟೆಂಪಲ್ಗೆ ಹೋಗಿ ತೆಂಗಿನಕಾಯಿ ಹೊಡಿತಾ ಇರುವಾಗ 3-4 ಸಲ ಎಲ್ಲ ಎಕ್ಸಾಕ್ಟ್ ಹಾಫ್ ಬ್ರೇಕ್ ಆಯ್ತಂತೆ, ವಿಚ್ ಇಸ್ ಅ ಗುಡ್ ಸೈನ್ ಅಪ್ಯಾರೆಂಟ್ಲಿ. ನಂಗೆ ಗೊತ್ತಿದ್ದಿಲ್ಲ, ಬಟ್ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಆ ಥರ ಎಷ್ಟೋ ಇನ್ಸಿಡೆಂಟ್ಸ್ ಆಗಿವೆ. ಒಂದು ಸೀನ್ ಶೂಟ್ ಮಾಡಬೇಕಂದ್ರೆ ಮಳೆ ಅದ್ರ ಪಾಡಿಗೆ ನಿಂತೋಗೋದು, ಇಲ್ಲ ನಾಯಿ ತುಂಬ ಕೋಪ್ರೇಟ್ ಅಂದರೆ ಜ್ವರ ಬಂದಂಗೆ ತೋರಿಸ್ಕೋಬೇಕಂತ ನೋಡ್ತಾ ಇದ್ದಾಗ ನಾಯಿನ ಅದಕ್ಕೆ ಹೇಳ್ದೇನೆ ಅದು ಅದ್ರ ಪಾಡಿಗೆ ಬಿದೋಗ್ಬಿಡೋದು, ಮಲ್ಗತ್ತಲ್ಲ ಬಿದೋಗ್ಬಿಡೋದು. ಸೊ ಎಲ್ಲ ನೇಚರೇ ಕೋಪ್ರೇಟ್ ಮಾಡ್ಕೊಬರ್ತಾಯಿದೆ. ಸೊ ನಮಗೂ ಅಷ್ಟೇ ಹೋಪ್ಸ್ ಕೊಡ್ತಾ ಇದೆ. ಆ್ಯಂಡ್ ನಾವು ಸಿನಿಮಾ ನೋಡ್ತಾ ಇದ್ದಾಗ ಚಿಕ್ಕ ಕ್ಲಿಪ್ಸ್ ನಾನು ಬಿಹೈಂಡ್ ದ ಸೀನ್ಸ್ ನೋಡ್ತಾ ಇದ್ದಾಗ ನಂಗೆ ಅಷ್ಟೇ ಚೆನ್ನಾಗಿ ಅನಿಸ್ತಾ ಇತ್ತು. ಸಿನಿಮಾ ಚೆನ್ನಾಗಿ ಮೂಡ್ ಬರ್ತಾಯಿದೆ ಅನಿಸ್ತಾ ಇತ್ತು. ಆ್ಯಂಡ್ ವಿಜುವಲಿ ಇಟ್ಸ್ ಅ ಬ್ಯೂಟಿಫುಲ್ ಟ್ರೀಟ್. ಮ್ಯೂಸಿಕ್ ವೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆರ್ ಪಿ ಪಟ್ನಾಯಕ್ ಸರ್ ಅವರು. ಸೊ ಚೆನ್ನಾಗಿ ಬರ್ತಾಯಿದೆ ಅಂತ ನಂಗೆ ಅನಿಸ್ತಾ ಇದೆ. ಸೊ ನೀವು ಪ್ಲೀಸ್ ಥಿಯೇಟ್ರಿಗೆ ಹೋಗಿ ನಮ್ಮ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಆದಷ್ಟು ಬೇಗ ವರ್ಷದಲ್ಲೂ 4-5 ಸಿನಿಮಾ ಔಟ್ ಮಾಡುವಂತಾಗಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ರಚನಾ ಇಂದರ್ ಅವರ ಮಾತಾಗಿತ್ತು. ಒಂದೊಳ್ಳೆ ಡೈಲಾಗ್ ಮೂಲಕ, ಒಂದೊಳ್ಳೆ ಪಾತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಂತ ರಚನಾ ಇಂದರ್ ಸದ್ಯಕ್ಕೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಕಥೆಗಳಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.